ಕಿರಣ ಕಿರಣ ಹೇ ಕಿರಣ್ ಕಿರಣ ಮಾತಾಡು ಯಾಕೋ ಕಿರಣ ಓ ಕಿರಣ ನೀನ ನನ್ನ ಪ್ರೀತಿ ಕಿರಣ ಕಿರಣ ಕಿರಣ. ಗೈಸ್ ನಾವ್ ಇವಾಗ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳಕ್ ಹೋಗ್ತಾ ಇದೀವಿ. ಅದಕ್ಕೆ ಔಟ್ಫಿಟ್ ಎಲ್ಲ ಚೇಂಜ್ ಆಗಿದೆ. ಸರ್ ಮಾತಾಡ್ಬೇಡಿ ಕಣ್ರೆ ಗೈಸ್, ಬ್ಲಾಕ್ ಮಾಡಕ್ ಬಿಡಲ್ಲ ಅಂತಾರೆ ಇವ್ರು. ಸೊ ಏನಂತಂದ್ರೆ ಈ ನನ್ನ ಫೋನಲ್ಲಿ ಈ ಹೊಸ ಫೋನಲ್ಲಿ ಚಾರ್ಜ್ ಇಲ್ಲ. ಹಂಗೆ ಗೈಸ್ ನಾನು ಹೇಳಿಲ್ಲ ಅಲ್ವಾ, ನಂದು ಹೊಸ ಫೋನ್ ಗೈಸ್ iPhone 16 Pro Max. ಸೊ ಇದ್ರಲ್ಲೂ ಚಾರ್ಜ್ ಇಲ್ಲ, ಮತ್ತೆ ನನ್ನ ಹಳೆ ಐಫೋನಲ್ಲೂ ಚಾರ್ಜ್ ಇಲ್ಲ. ಅದಕ್ಕೆ ನಾನು ಫೋನ್ ತಗೊಂಡೋಗ್ತೀವಿ, ಆದ್ರೆ ಇಂಪನ್ ತಗೊಂಡೋಗ್ತೀವಿ. ಅವರು ರಿಚ್ ಕಿಡ್ ಗೈಸ್ ಎಲ್ಲ ಐಫೋನ್ ಮಾಡ್ಕೋರೆ. ಇಂಪನ ಕೀರ್ತಿ ಹರ್ಷ ಇನ್ನೇನ್ ನೆಕ್ಸ್ಟ್ ಮಂತ್ ತಗತ್ತಾಳೆ. ಏನು ಕ್ರೈಸ್ ಮಧ್ಯ ಮಾತಾಡ್ತೀರಾ? ಜಾತ್ರೆ ಫೋನು ಗೈಸ್, ಜಾತ್ರೆ ಐಫೋನು. ಇಲ್ಲ ಗೈಸ್ ಜಾತ್ರೆ ಎಲ್ಲ ಇಂಪನೊಂದು ಐಫೋನು ಸಕ್ಕದಾಗೈತೆ, ಆಸಮ್ ಆಗೈತೆ. ಜಾತ್ರೆ ಫೋನ್ ಅಲ್ಲ ಗೈಸ್, ಅದು ಕ್ಯೂಟ್ ಆಗೈತೆ, ಪಿಂಕ್ ಕಲರ್ ಗೈಸ್ ಸಕ್ಕದಾಗೈತೆ. ಬಟ್ ಇವಾಗ ಏನಂತಂದ್ರೆ ನನ್ನ ಫೋನಲ್ಲಿ ನಿಜವಾಗ್ಲೂ ಚಾರ್ಜ್ ಇಲ್ಲ, 20% ಐತೆ. ಅದಕ್ಕೆ ನಾನು ಇಲ್ಲಿ ಇಟ್ಬಿಟ್ಟು ಹೋಗ್ತೀನಿ. ಇವ್ರಂತೂ ಮಧ್ಯ ಮಾತಾಡೋದು ನಿಲ್ಸೋದೇ ಇಲ್ಲ. ಅದನ್ನ ಮತ್ತೆ ಟೇಕ್ ಓವರ್ ತಗೊಳಕ್ ಆಗಲ್ಲ ಕಂಡ್ರೆ. ಓಕೆ ಗೈಸ್, ನಾವು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬಿದ್ಮೇಲೆ ಬರ್ತೀನಿ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಹೇಳ್ತೀನಿ. ಸಿಗುವ, ಬೈ ಬೈ. ವೆಲ್ಕಮ್ ಟು ಮೈ ಫ್ಯೂಚರ್ ಯೂಟ್ಯೂಬ್ ಚಾನಲ್ ಗೈಸ್. ಅವ್ರೇನೇನೋ ಮಾಡ್ಸಿದಾರೆ ನೋಡಿ. ಅವ್ರು ಬರೀ ಕಿರ್ಸೋದೇ ಆಯ್ತು ಗೈಸ್, ಬೇರೆ ಏನು ಮಾಡೋದಿಲ್ಲ ಗೈಸ್. ಅದು ಇಲ್ಲೇ ಕೂತಿದ್ದೀನಿ. ಹಾಯ್ ಹೇಳಿ, ಹಾಯ್ ಹಾಯ್ ಹಾಯ್. ನೀವು 10 ನಿಮಿಷ ಎಲ್ಲ ಇಟ್ಬಿಲ್ಲ, ಬಂದು ಸದೋಯ್ತೀನಿ. ಸೊ ಗೈಸ್ ಏನಂತಂದ್ರೆ ನಾವು ಸ್ವಿಮ್ಮಿಂಗ್ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಸ್ವಿಮ್ಮಿಂಗ್ ಪೂಲ್ ಅನ್ನಕ್ಕೆ ಗೊತ್ತಾಯಿಲ್ಲ, ಈಗ ಗೊತ್ತೈತೆ. ಗೈಸ್ ಏನಂತಂದ್ರೆ ನಾವು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಎಲ್ಲ ಆಟ ಆಡಿದ್ದಾಯ್ತು, ಇವಾಗ ಸ್ನಾನನೂ ಮಾಡಿದ್ದಾಯ್ತು, ಫ್ರೆಶ್ ಆಗಾಯ್ತು. ಇವಾಗ ಫೈರ್ ಕ್ಯಾಂಪ್ ನಡೀತಿದ್ಯಂತೆ, ಅಲ್ಲಿಗೆ ಹೋಗೋಣ ಬನ್ನಿ. ಬಾರೇಶ ಗೈಸ್, ನಾನು ಊಟ ಮಾಡೋದ್ರಲ್ಲಿ ಎಲ್ಲ ಊಟ ಆಯ್ತು. ಊಟಕ್ಕೆ ಬಂದ ಊಟ ಮಾಡೋದ್ರಲ್ಲಿ ನಾನು ಬ್ಲಾಗ್ ಮಾಡೋದೇ ಮರ್ತೋಗಿದ್ದೀನಿ. ಬ್ಲಾಗ್ ಮಾಡೋದು ಕಷ್ಟ ಆಯ್ತು ಗೈಸ್. ಈ ನೇಚರ್ ಮಧ್ಯ ಈ ವಿಶಾಲವಾದ ಜಾಗದಲ್ಲಿ ನಮ್ಮ ಫೈರ್ ಕ್ಯಾಂಪ್ ಮುಗ್ದಿದೆ. ನಾವೆಲ್ಲರೂ ಇವಾಗ ರೂಮ್ಗೆ ಹೋಗ್ತಾ ಇದೀವಿ. ಎಲ್ಲರೂ ಅಲ್ಲ, ನಾನು ಒಬ್ಳೆ, ಯಾಕಂದ್ರೆ ಎಲ್ಲರೂ ಹೊಂಟೆ ಹೋದ್ರು, ಯಾರೂ ಇಲ್ಲ. ಈಗ ನಾನು ಒಬ್ಳೆ ಹೋಗ್ಬೇಕು. ಗೇಟಲ್ಲಿ ಲೈಟ್ ಗೈಸ್. ಏನ್ ಗೊತ್ತಾ, ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡಿ ನೀರೆಲ್ಲ ರೂಮ್ ಎಲ್ಲ ನೀರಾಗ್ಬಿಟ್ಟಿತ್ತು. ಸೊ ಇವಾಗ ನಮ್ಗೆ ಇನ್ನೊಂದು ರೂಮ್ ಕೊಟ್ಟಿದ್ರು, ಅದನ್ನ ಯೂಸ್ ಮಾಡಿರ್ಲಿಲ್ಲ. ಇವಾಗ ಈ ರೂಮ್ನ ಚೆನ್ನಾಗಿ ಗಲೀಜ್ ಮಾಡ್ಬಿಟ್ಟು ಅಲ್ಲಿಗೆ ಹೋಗ್ತಾ ಇದೀವಿ. ಅಲ್ಲ ಇಂಪನ? ಇಂಪನಂಗ್ ಪಾಪ ಹುಷಾರಿಲ್ಲ. ನಾವಿವಾಗ ಈ ರೂಮಿಗೆ ಬಂದಿರೋದು. ಈ ರೂಮ್ ನೋಡಿ ಎಷ್ಟು ನೀಟ್ ಆಗಿದೆ. ಫೋನ್ ಬಡ್ಕತಾ ಇದೆ. ಇದೇ ತರ ಆ ರೂಮ್ ಇತ್ತು, ನಾವು ಗಲೀಜ್ ಮಾಡ್ಬಿಟ್ಟಿದ್ವಿ. ಓಕೆ ಫೈನ್ ಗೈಸ್, ಇವಾಗ ನಾವ್ ಏನ್ ಮಾಡ್ತಾ ಇದೀವಿ ಗೊತ್ತಾ? ಮಲ್ಕೋತಾ ಇದೀವಿ. ಹಾರರ್ ಮೂವಿ ನೋಡ್ತೀನಿ ಅಂದ್ರಲ್ಲೇ ಗೈಸ್. ಏನಂದ್ರೆ ಇವಾಗ ಒಂದು ಒಳ್ಳೆ ಎಂಟರ್ಟೈನ್ ಆಗಿರೋ ವಿಡಿಯೋ ಮಾಡ್ತೀವಿ. ಏನಂತಂದ್ರೆ ಮಲ್ಕೊಳಕ ಬಂದಿರೋದ್ ನೀವು.
ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿತ್ಯಶ್ರೀ. ಸಲ 20 ಸಲ ವೆಲ್ಕಮ್ ಮಾಡ್ತೀನಿ ನಾನೊಬ್ಳು. ಸೊ ಓಕೆ ಗೈಸ್, ಎಲ್ರು ರೆಡಿನಾ? ಇವಾಗ ಒಂದು ಟಾಸ್ಕ್ ಕೊಡ್ತೀನಿ ನಿಮ್ಗೆ. ಸೊ 11 ಪರ್ಸನ್ಗೆ ಕಾಲ್ ಮಾಡ್ಬೇಕು. ಅಂದ್ರೆ ಗೊತ್ತಿರೋರ್ಗೆ ಪ್ರ್ಯಾಂಕ್ ಮಾಡ್ಬೇಕು. ಯಾರು ಚೆನ್ನಾಗಿ ಪ್ರ್ಯಾಂಕ್ ಮಾಡ್ತಾರೋ ಅವ್ರಿಗೆ ನನ್ನ ಕಡೆಯಿಂದ ಗಿಫ್ಟ್. ₹100. ಗೈಸ್, ನಾವು ವೈನಾಡ್ ಲಾಸ್ಟ್ ಟೈಮ್ ಒಂದು 2 ವರ್ಷ ಆಯ್ತು ಅನ್ಕೊಳ್ಳಿ. ಲಾಸ್ಟ್ ಟೈಮ್ ಹೋದಾಗ ಮಾಡಿದ್ವಿ ಪ್ರ್ಯಾಂಕು, ಬಟ್ ವಿಡಿಯೋ ಮಾಡಿರ್ಲಿಲ್ಲ ಅಲ್ವಾ. ಆಗ ವಿಡಿಯೋ ಮಾಡೋ ಕೆಪಾಸಿಟಿ ನಮ್ಮ ಹತ್ರ ಇರ್ಲಿಲ್ಲ, ಅಂದ್ರೆ ಫೋನೇ ಇರ್ಲಿಲ್ಲ, ಆಂಡ್ರಾಯ್ಡ್ ಇತ್ತು. ಇವಾಗ 4 ಐಫೋನ್ ಇದಾವೆ. ಮಾಡ್ತಿದೀವಲ್ಲ, 4 ಐಫೋನ್ ಇದೆ ಗೈಸ್. ಅವಾಗ 1 ಐಫೋನ್ ಇದ್ದಿದ್ರೆ ಸಾಕಾಗ್ತಿತ್ತು. ಈಗ IT ಕಂಪ್ನಿಯವರೆಲ್ಲ ಫುಲ್ಲು ಆಂಡ್ರಾಯ್ಡ್ ಇದ್ದವರು ಐಫೋನ್ ಆಗ್ಬಿಟ್ಟವ್ರೆ. IT ಕಂಪ್ನಿಯವರು ನೀವೇ ತಾನೆ. ಓಕೆ ಗೈಸ್, ಇವಾಗ ನಿಮ್ ಫ್ರೆಂಡಿಗೆ ಅಲ್ಲ, ಇಲ್ಲಿ ಯಾವ್ದು 11 ನಂಬರ್ ಗೊತ್ತುಬಿಡಿ. 11 ನಂಬರ್ ಕೊಟ್ಬಿಟ್ಟು, ಹ್ಯಾಪಿ ಬರ್ಡೇ ಕಿರಣ, ಇಷ್ಟ ದಿನ ನಿನ್ನ ಮಾತಾಡ್ಸ್ತಾ ಇಲ್ಲ ನಾನು, ಇಷ್ಟ ದಿನ ಮಾತಾಡ್ಸ್ತಾ ಇರ್ಲಿಲ್ಲ, ಇವತ್ ಮಾತಾಡ್ಸ್ತಾ ಇದೀನಿ, ಸಾರಿ ಏನೇನು ಅನ್ಬಿಟ್ಟು ಮಾಡ್ಬೇಕಾಯ್ತಾ? ಏನೋ ಹಾ ಆಯ್ತು. ಓಕೆ ಗೈಸ್, ನನ್ ಫೋನ್ ಕೊಡ್ರೆ. ಇವಾಗ ನಾನು ಇಲ್ಲಿ ಬಂದು ಕುತ್ಕೋತೀನಿ ಇರಿ ಗೈಸ್, ಬರ್ತೀನಿ. ಸೊ ಓಕೆ ಗೈಸ್, ಇವಾಗ ನಾವು 11 ನಂಬರ್ಗೆ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡ್ತೀವಿ. ಮಾಡ್ರೆ ಏನಂತ ಹೇಳಿ, ಕಿರಣ ಇಷ್ಟ ದಿನ ಮಾತಾಡ್ತಾ ಇರ್ಲಿಲ್ಲ, ನೀ ನನ್ನ ಪ್ರೀತಿ ಕಿರಣ ಕಿರಣ ಕಿರಣ. ತಾಳೆ ಹೊಡಿಯ 11 ನಂಬರ್ ಗಡಿ ಎಲ್ರು 11 ನಂಬರ್ ಹೇಳಿ. ಹಾ, ಎಲ್ರು 11 ನಂಬರ್ ಹೇಳಿ. ರ್ಯಾಂಡಮ್ ನಂಬರ್ ಹಚ್ಚುತ್ತಾ ಇದೀವಿ ಗೈಸ್. ನಾನು 5. ಇದು ಬರಲ್ಲ. ಗೈಸ್, ಇವಾಗ ಕಾಲ್ ಮಾಡ್ತಾವ್ರೆ, ಯಾರು ಎತ್ತುತ್ತಾರೆ? ಹಲೋ ಕಿರಣ. ಕಿರಣ हेलो. हाँ बोलो. Oh no. किरण. हे किरण. हे किरण. हेलो किरण. ನೀನೇ ಕಿರಣ, ಮಾತಾಡು. ಯಾಕೋ ಕಿರಣ, ಮಾತಾಡು ಕಿರಣ. ನನ್ ಪರ್ಸನಲ್ ನಂಬರ್ ಕೊಟ್ಟಿದ್ದು. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ ಗೈಸ್, ಒಳ್ಳೆ ಎಂಟರ್ಟೈನ್ಮೆಂಟ್ ವಿಡಿಯೋ. ಗೈಸ್, ಇದು ಇನ್ನೊಬ್ರು ಗೊತ್ತಾ ಇದ್ವಿ. ಹಲೋ ಹಲೋ ಕಿರಣ. ಹಲೋ ಕಿರಣ, ಯಾಕೋ ನನ್ ಜೊತೆ ಮಾತಾಡ್ತಿಲ್ಲ ನೀನು? ಯಾಕೆ ನನ್ನ ನಂಬರ್ ಬ್ಲಾಕ್ ಮಾಡಿದ್ಯಾ? ಹಲೋ ಹಲೋ
ಹಲೋ ಕಿರಣ, ಯಾಕೆ ನನ್ನ ನಂಬರ್ ಬ್ಲಾಕ್ ಮಾಡಿದ್ಯಾ? ನಾನು ಬೇರೆಯವ್ರ ಹತ್ರ ಎಲ್ಲ ಫೋನ್ ತಗೊಂಡ್ ಮಾಡ್ಬೇಕಾ ನಿನಗೆ? ಮಾತಾಡು ಕಿರಣ. ಪ್ರಾಂಕ್ ಆಯ್ತಲ್ಲ. ಏನೇನು ಟೈಮ್ ಎಷ್ಟು ಗೊತ್ತಾ? ಟೈಮ್ ಬಂದು 10:47. ನಾವು ಈಗ ರಿಟರ್ನ್ ಕಾಲ್ ಬಂತು. ರಿಟರ್ನ್ ಕಾಲ್ ಗಿಲ್ ಬಂದು ಆಮೇಲೆ ನನಗ್ ತಲೆ ತಿಂದು ಹಲೋ, ಈಗ ಕೇಳಿಸ್ತಾಯ್ತಾ? ಹಾ, ನಾನು ಏನಕ್ಕೆ ನನ್ನ ಫೋನ್ ನಂಬರ್ ಬ್ಲಾಕ್ ಮಾಡಿದ್ಯಾ? ನಂದು ಹುಬ್ಳಿ, ನಂದು. ನನ್ ಮನೆ ಗೊತ್ತಿಲ್ವಾ ನಿಂಗೆ? ನನ್ನ ಅಡ್ರೆಸ್ ಗೊತ್ತಿಲ್ವಾ ನಿಂಗೆ? ಏನು ಬ್ಲಾಕ್ ಮಾಡಿದ್ಯಾ? ನನ್ನ ಫ್ರೆಂಡ್ ಹತ್ರ ಎಲ್ಲ ಇಸ್ಕೊಂಡ್ ಮಾಡ್ಬೇಕಾ ನಾನು? ನಿನ್ಗೆ ಮಾಡ್ಬೇಕಿತ್ತು ಕಣೋ ಕಿರಣ. ಮತ್ತಿನ್ನೇನು ನಿನ್ನ ಹೆಸರು? ನಿನ್ನ ಹೆಸರು ಏನು ಮತ್ತೆ? ಮೇಡಮ್ ಅಂತೆಲ್ಲ ಅಂತಿದ್ಯಲ್ಲೋ, ಯಾಕೋ ಕಿರಣ? ನನ್ ಮೇಡಮ್ ಆಗ್ಬಿಟ್ಟ ನಿನ್ಗೆ ಆಲ್ರೆಡಿ. ಇನ್ನು ಸ್ವಲ್ಪ ದಿನ ಬಿಟ್ರೆ ನೀನ್ ಯಾರು ಗೊತ್ತೇ ಇಲ್ಲ ಅಂದ್ಬಿಡ್ತೀಯಲ್ವಾ? ಈಗ್ಲೂ ಗೊತ್ತಾಗ್ಲಿಲ್ವ ನಾನು ಯಾರು ಅಂತ? ಎಷ್ಟ್ ಜನ ಹುಡುಗಿನ ಇಟ್ಕೊಂಡಿದ್ಯಾ ಹಂಗಾದ್ರೆ? ಯಾರು ಅಂತಾನೆ ಗೊತ್ತಿಲ್ಲ. ಅಲ್ಲ ಮೇಡಮ್, ನಿಮ್ ಮೊಬೈಲ್ ನಂಬರ್ ಕನ್ಫರ್ಮ್ ಮಾಡ್ಕೊಂಡು ಮೇಡಮ್ ಯಾರಿಗೆ ಮಾಡ್ಬೇಕಾಗಿತ್ತು? ನಿಂದೆ ನಂಬರ್ ಕಾಲ್ ಮಾಡಿರೋದು 9535. ನಿಂದೆ ಅದು? ಹುಬ್ಳಿನಾ? ಹಾ, ಹುಬ್ಳಿನೇ. ನಾನ್ ಗೊತ್ತಿಲ್ವಾ ನಿಂಗೆ? ಹುಬ್ಳಿ ಬಸ್ ಸ್ಟ್ಯಾಂಡ್ ಬರ್ತಿದ್ದಲ್ಲ ದಿನ ನನ್ನ ಮೀಟ್ ಮಾಡಕ್ಕೆ. ಮೇಡಮ್ ಕಂಟಿನ್ಯೂ ನಂಬರ್, ಲಾಸ್ಟ್ ನಂಬರ್ ಕಂಟಿನ್ಯೂ ನಂಬರ್ ಸರ್ಚ್ ಮಾಡಿ. ಇಲ್ಲ, ಯಾಕೋ ಹಿಂಗ್ ಮಾತಾಡ್ತಿದ್ಯಾ ಕಿರಣ್? ಇಲ್ಲ ಮೇಡಮ್, ನಾನು ಇನ್ಯಾರು ನೀನು? ಮಿಸ್ಮ್ಯಾಚ್ ಆಗಿದೆ ನೋಡಿ. ಮತ್ ನೀನ್ ಯಾರು ಹೇಳು? ಅಲ್ಲ ಮೇಡಮ್, ನಿಮ್ ನಂಬರ್ ಮಿಸ್ಮ್ಯಾಚ್ ಆಗಿದೆ ನೋಡಿ. ನೀನ್ ಯಾರು ಹೇಳು? ನೀನ್ ಹೆಸರೇನು? ಕನ್ಫ್ಯೂಸ್ ಆಗಿದೆ ನೋಡಿ. ಮೇಡಮ್ ಅಂತೆಲ್ಲ ಯಾಕೋ ಹೇಳ್ತಿದ್ಯಾ? ಅಷ್ಟೊಂದ್ ಕೋಪನ ನನ್ ಮೇಲೆ? ಆಯ್ತು ಬಿಡು, ಸಾರಿ. ಇಷ್ಟೊಂದ್ ಕೋಪ ಮಾಡ್ಕೋಬೇಡ ಮೇಡಮ್. ನಿಮ್ದು ನಮ್ದು ಪರಿಚಯ ಯಾವಾಗಾಗಿದ್ರಿ ಮೇಡಮ್? ಏನೋ ಹಿಂಗ್ ಹೇಳ್ಬಿಟ್ಟೆ. 4 ವರ್ಷದಿಂದ ಬಸ್ ಸ್ಟ್ಯಾಂಡ್ಗೆಲ್ಲ ಬರ್ತಿದ್ದಲ್ಲೋ. ಯಾರಿಗೂ ಮಾಡ್ಬೇಕಾಗಿತ್ತು. ಮತ್ತೆ ಯಾರು ಮಾತಾಡ್ತಿರೋದು? ಕಿರಣ್ ಇಲ್ವಾ? ಮೇಡಮ್, ನೀವು ಕಿರಣ್ ಅಂಬವು ಏನ್ ಜಾಬ್ ಮಾಡ್ತಿರೋ, ಏನ್ ಸುದ್ದಿ, ಯಾವ ಸರ್ಚ್ ಮಾಡ್ತೀರಿ? ಏನ್ ಜಾಬ್ ಮಾಡ್ತಿರೋರು? ಜಾಬ್ ಅಂತೆಲ್ಲ ನಾವ್ ಇನ್ನ ಕಾಲೇಜ್ಗಲ್ವ ಹೋಗ್ತಿದ್ದು? ನಾವಿಬ್ರು ಒಂದೇ ಕಾಲೇಜ್ಗಲ್ವ ಹೋಗ್ತಿದ್ದು? SMDಗೆ, LTMಗೆ. ಮೇಡಮ್, ವಿಚಾರ ಮಾಡಿ, ಡಿಸ್ಕಸ್ ಮಾಡಿ. ಏನ್ ಡಿಸ್ಕಸ್ ಮಾಡ್ಬೇಕು? ನಂದು ನಿಂದು ವಿಷಯ ಇನ್ಯಾರ ಹತ್ರ ಡಿಸ್ಕಸ್ ಮಾಡ್ಬೇಕು ನಾನು? ನೀವು ಯಾರು ಕನ್ಫರ್ಮ್ ಮಾಡ್ಕೊಂಡು ನಿಮ್ ಹೆಸರು ಹೇಳಿ. ಏನೋ ಕಟ್ ಮಾಡ್ತೀನಿ. ನಮ್ದಿದ್ರೆ ಗೈಸ್, ಇವಾಗ ನಮಗ್ ಗೊತ್ತಿರೋರ್ಗೆ ಪ್ರ್ಯಾಂಕ್ ಮಾಡಕ್ ನೋಡ್ತಾ ಇದೀವಿ. ಏನ್ ನೀವ್ ನಗ್ಬೇಡ್ದು ಆಯ್ತಾ? ಅವ್ರಿಗೆ ಗೊತ್ತಾಗುತ್ತೆ, ನೀವ್ ನಗ್ಬೇಡ್ದು. ನಕ್ಕಿ ನಕ್ಕಿ ಸಾಯ್ತಾರೆ ಕಿರಣ್. ಪ್ಲೀಸ್ ಕಿರಣ್, ನನ್ ಬಿಟ್ಟೋಗ್ಬಿಡ ಕಿರಣ್. ನಾನು ಇಷ್ಟ ದಿನ ಮಾಡಿ ತಪ್ಪಾಯ್ತು. ಹಂಗೆ ಆಯ್ತಾ? ಏನ್ ಹಾಕೊಂಡಿದ್ದೀನಿ? ಚಿಕ್ಕದು ಟವಲ್
ಗೈಸ್ ಎತ್ತುತ್ತಾ ಇಲ್ಲ PG ಇರ್ತಾರೆ. ನೆಕ್ಸ್ಟ್ ಹೇಳು ನಂಬರ್ ಹೇಳು. ಈಗ ಜಾಫರ್ ದೇಳೆ ನಿಮಿಷ ಸುಮ್ಮನೆ ಹೇಳ್ತೀನಿ. ಕಿರಣ ಅಂತಾರೆ. ಕಿರಣ ಕಿರಣ ಹಿಂಗೆ ಮಾತಾಡ್ಲಿ. ನಾನು ಅದಕ್ಕೆ ಕ್ಲಿಪ್ ಹಾಕೋ ಬಾಯ್ಗೆ ಅಂತ ಹೇಳ್ತಾ ಇರೋದು. ಫುಲ್ ಕೊಟ್ಟಿದ್ದೆ. ಕಟ್ ಮಾಡ್ಬಿಟ್ಟು ಇದ್ ಮಾಡು. ಹಲೋ ಹಲೋ ಕಿರಣ. ಕಿರಣ ನಾನು ಕಿರಣ ನನ್ ಮರ್ದ್ಬಿಟ್ಟ ಆಗ್ಲೇ. ಫ್ರ್ಯಾಂಕ್ ಕಾಲ್ ಇದು. ಕೊಡ್ಬೇಕು 5 ಕೊಡ್ಬೇಕು. ಹಿಂಗ್ ಮತ್ತೆ ಫೋನ್ ಮಾಡ್ತೀವಿ. ಆಕ್ಟ್ ಮಾಡು. ಹೆಂಗ್ ಕಂಡಿದ್ದವನು ನಂಗೆ ಗೊತ್ತು. ಕೇಳು. ಹೆಂಗೋ ಕಂಡಿಡ್ಬಿಟ್ಟು ಇಷ್ಟ ಬೇಕಾ. ಹೆಲೋ ಮಿಸ್ಟರ್ ಜಾಫರ್. ಮಲ್ಕೋಬಿಟ್ಟಿದ್ದ ಮಾತಾಡ್ತಾರೆ. ಅಲ್ಲ ಏನು ಅಷ್ಟು ಕೆಟ್ಟದಾಗಿ ಆಕ್ಟ್ ಮಾಡ್ತಾರೆ. ಇದೇನೋ ಬಾಯಲೆಲ್ಲ ಇಟ್ಕೊಂಡು ಮಾತಾಡ್ದೆ ಕಾಣೋ ನಿನ್ನ ಬಿಡು. ಯಾರೋ ಗೈಸ್ ನಮ್ ಕ್ಲಾಸ್ ಮೇಟ್ ಜಾಫರ್ ಅಂತ ಕಂಡಿಡ್ಬಿಟ್ರು ಗೈಸ್. ಗೈಸ್ ಪ್ರಾಂಕ್ ಎಲ್ಲ ಮುಗೀತು. ಸ್ಟಾರ್ಟಿಂಗ್ ಅವ್ರದ್ದೇನೋ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇತ್ತು. ಕೊನೆಯವ್ರದ್ದು ಹೆಂಗಿತ್ತು ಅಂದ್ರೆ ಪಾಪ ಅವ್ರು ಹೆಂಗೆ ಬಿಹೇವ್ ಮಾಡಿದ್ರು ಅಂತಂದ್ರೆ ಅರ್ಶನ್ ಸಾರಿ ಬೇಡ ನಮ್ಗೆ ಹೊಡೆದಾಕ್ಬಿಡ್ತಾರೆ. ಪ್ರ್ಯಾಂಕ್ ಕಾಲ್ ನನ್ನ ಹೆಸರು ಗೈಸ್ ಅವ್ರ ಯಾವ ತರ ಮೈಂಡ್ ಸೆಟ್ ಇಟ್ಟಿದ್ರು ಅಂತಂದ್ರೆ ನಿಮ್ ಸಮಸ್ಯೆನ ನಾನು ಬಗೆಹರಿಸ್ಕೊಡ್ತೀನಿ ಹೇಳಿ ನಾನೆಲ್ಲ ಕಿರಣ ಆ ರೇಂಜಿಗೆ ಇದ್ರು. ಒಳ್ಳೆ ಮನುಷ್ಯರು ಗೈಸ್. ಮಾಡಿ ನಾನು ಸಾಲ್ವ್ ಮಾಡ್ತೀನಿ. ನೋಡಿ ಗೈಸ್ ಇಂತ ಒಳ್ಳೆ ವ್ಯಕ್ತಿಗಳು ಈ ಪ್ರ್ಯಾಂಕ್ ಕಾಲಲ್ಲಿ ಗೊತ್ತಾಗ್ತಾರೆ ಅಲ್ಲ ಇಂಪನ. ಅದಕ್ಕೋಸ್ಕರ ಗೈಸ್ ಪ್ರ್ಯಾಂಕ್ ಕಾಲ್ ಮಾಡಿದ್ದು, ಇನ್ನೆಂತಕ್ಕೋಸ್ಕರ ಅಲ್ಲ. ವ್ಯಕ್ತಿಗಳು ಹೆಂಗಿರ್ತಾರೆ ಅಂತ ತಿಳ್ಕೊಳಕ್ಕೆ. ನಮ್ದು ತಾಯಿ ಗುಣ ತೀರೋದಿಲ್ಲ ಋಣ, ನಾನು ನನ್ನ ಪಾಲಿಗೆ ಎಂದು ದೇವ್ರ. ಗೈಸ್ ಪ್ರ್ಯಾಂಕ್ ಎಲ್ಲ ಮಾಡಿ ಸಾಕು, ನಂಗೂ ಬೋರ್ ಆಯ್ತು. ಸೊ ನೆಕ್ಸ್ಟ್ ಏನಾದ್ರು ಮಾಡ್ತೀವಿ, ಇಲ್ಲ ಮೂವಿ ನೋಡ್ತೀವಿ ದೇವ್ದು ಅಷ್ಟೇ. ಒಂದೊಂದು ಬಿಟ್ಟು ಎಂದು ಇರೋದಿಲ್ಲ. ಎಂಟಿ ಲೈಫ್ ಕಲ್ಲು ಕಮ್ಮು ಐಸು ಲವ್ ಲವ್ ಓ ಮೈ ಲವ್ ಯು ಶೋಡ್ ಮೀ ಹೌ ಓಲಿ ಕಮು ಓಲಿ ಕಮು ಐ ವಾಂಟ್ ಟು ಹಿಯರ್ ಹೌ ಅಯ್ಯಯ್ಯೋ God I am ready now she is happy how this is song for two boys we don't have choice ಅವರಿಬ್ರು ಸುಮ್ ಕೂತವ್ರೆ ಗೈಸ್. ಇವರಿಬ್ರು ಫುಲ್ ಜಾಲಿ ಜಾಲಿ. ಗೈಸ್ ರೆಸಾರ್ಟ್ ಎಲ್ಲ ಸಖತ್ತಾಗಿತ್ತು, ಮಸ್ತಾಗಿತ್ತು. ತಿಂಡಿ ಆಯ್ತು, ಎಲ್ಲ ಆಯ್ತು. ಇವಾಗ ಏನಿದ್ರು ಸ್ವಲ್ಪ ಆಟ ಆಡ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡದೆ. ಇಷ್ಟೇ ಗೈಸ್ ರೆಸಾರ್ಟ್ ಅಲ್ಲ, ರೆಸಾರ್ಟ್ ಅಲ್ಲ ರೆಸಾರ್ಟ್. ಓಕೆ, ನಿಮ್ ಮನಸ್ಸಿಗೆ ಹೆಂಗಿತ್ತು? ಹೇಳೆ. ನಿದ್ದೆ ಬರ್ತೈತಾ ಇಂಪನ? ಒಳ್ಳೆ ಊಟ ಇದ್ರೆ ನಿದ್ದೆ ಬರ್ತಾ ಇದೆ. ಒಳ್ಳೆ ಊಟ ಇದೆ ಅಂದ್ರೆ ನಿದ್ದೆ ಬರ್ತಾ ಇದೆ. ಬ್ರೇಕ್ಫಾಸ್ಟ್ ಆಯ್ತು, ಒಳ್ಳೆ ಬ್ರೇಕ್ಫಾಸ್ಟ್. ಸಿ ಗೈಸ್, ನಾನು ಇಂಪನ ಬೆಳಗ್ಗೆಯಿಂದ ಮಲಗೇ ಇದೀವಿ. ಟ್ರೆಕ್ಕಿಂಗು ಎಲ್ಲ ಕ್ಯಾನ್ಸಲ್ ಮಾಡುದು. ಟ್ರೆಕ್ಕಿಂಗ್ ಇಂಪನಂಗೆ ಹೋಗ್ಬಿಟ್ಟು ಬರ್ಬೇಕಿತ್ತಪ್ಪ ಟ್ರೆಕ್ಕಿಂಗ್. ಗೈಸ್ ಇಂಪನಂಗೆ ವಿಶ್ಕೇರ್ ಲಿಬಾಮ್ ಹಾಕು ಅಂತಂದ್ರೆ ಸೂಟ್ ಆಗಲ್ಲ. ಗೈಸ್ ಕಲರ್ ಸೂಟ್ ಆಗಲ್ವಂತೆ. ನನ್ ಶೇಡ್ ನಾನು ಹಾಕೋಬೇಕಲ್ವಾ? ಹೌದು ಹೌದು. ಸ್ಮೆಲ್ ಚೆನ್ನಾಗಿದೆ ಅವರು. ಆಲ್ಮಂಡ್ ಅಂತಲ್ಲ ಗೈಸ್, ಇದು ಯಾವ್ದೋ ಮಾಯಿಶ್ಚರೈಸರ್ ಕೊಟ್ಟಿದ್ದಾರೆ.
ಏನೋ ಬ್ಲರ್ ಆಗ್ತೈತೆ. ಹಾಂ ಚೆನ್ನಾಗೈತೆ ಸ್ಮೆಲ್. ಎತ್ಕೊಂಬಿಡೆ ಏನಾಗಲ್ಲ ಗೈಸ್. ಆಮೇಲೆ ಸಿಗ್ತೀನಿ ಗೈಸ್. ಸೊ ಗೈಸ್ ನಮ್ಮ ಇಂಪನ ಇದು ತಗೊಂಡಿದ್ದಾಳೆ. ಜಾತ್ರೆ ಫೋನ್ ಅಲ್ಲ, ಒಳ್ಳೆ ಫೋನೇ. ಇಲ್ಲ ಕಣೆ, ಒಳ್ಳೆ ಫೋನೇ. ಐ ಗೈಸ್ ನೀವೇ ನೋಡಿ, ನಾನೇ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಆಯ್ತಾ. ಡೋಂಟ್ ಮೈಂಡ್ ದಿಸ್ ಕವರ್, ಇದು ಎಲ್ಲೋ ಆಗ್ಬಿಟ್ಟಿದೆ ಸ್ವಲ್ಪ. ಇದು ಫೋಟೋ ತಗೊಳಕ್ಕೆ ಗೈಸ್, ಹಿಂಗ್ ಅಂಟಿಸ್ಕೊಳ್ಳೋದಂತೆ ತಗೊಳ್ಳೋದಂತೆ. ಪ್ಯಾಡ್ ಹಾ ಇದು ನೋಡಿ ಗೈಸ್, ಹೌ ಕ್ಯೂಟ್. ನೋ ದಿಸ್ ಇಸ್ ಸೋ ಪ್ರಿಟಿ, ದ ಕಲರ್ ಇಸ್ ಸೋ ಪ್ರಿಟಿ. ಇದು ಪರ್ಪಲ್ ಪಿಂಕ್. ಇಟ್ಸ್ ಪಿಂಕ್. ಇಟ್ಸ್ ಪಿಂಕ್. ಇಟ್ಸ್ ಎಷ್ಟು ಕ್ಲಾಸಿ ಆಗಿದೆ, ಎಷ್ಟು ಪ್ರಿಟಿ ಆಗಿದೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಗರ್ಲ್ ಬಾಸ್ ಫೀಲ್ ಬರುತ್ತೆ. ಇದು ಇಟ್ಕೊಂಡ್ರೆ ಗೈಸ್ ಯು ಫೀಲ್ ಗುಡ್, your life is good ಅಷ್ಟೇ. That is how I feel when I hold this phone. My life is better when I hold this phone. Please repeat this dialogue. That dialogue. Guys, ಒಂದ್ 150-200 ಫೋಟೋಸ್ ತಗೋತಾರೆ ಒಬ್ರೊಬ್ರು ಒಂದ್ ಗಂಟೆಲಿ. ಒಂದು ಪೋಸ್ಟ್ ಮಾಡಲ್ಲ, ಒಂದ್ ಪೋಸ್ಟ್ ಮಾಡ್ಬಿಡ್ಲಿ, ನಾನೇ ಕೊಡ್ಸ್ಬಿಡ್ತೀನಿ ಏನಾದ್ರು ನಿಮ್ಗೆ. ಎಲ್ಲೇ ಆಗ್ತೀಯ ನೀನು, ಎಲ್ಲೇ ಆಗ್ತೀಯ ಮಾತಾಡಿ. ನಾವು ಪೋಸ್ಟ್ ಮಾಡಿದ್ರೆ ಇವಳಂತೂ ಮಾಡಲ್ಲ. ಬೇಡ, ನಾನ್ ಮಾಡಲ್ಲ. ನಮ್ ಖುಷಿಗೋಸ್ಕರ ನಾವು ಫೋಟೋ ತಗೋಬೇಕು. ಮಾವಿನ ಹಣ್ಣು ತುಂಡ್ಬಿಟ್ಲು. ಅದ್ಯಾವ್ದೋ ಇವಂದು ಇನ್ಸ್ಟಾಗ್ರಾಮ್ ಟ್ರೋಲ್ ಆಗಿತ್ತಲ್ಲ, ನಮ್ ದೇವ್ರು ನಮ್ ಮನ್ಸು ಒಳ್ಳೇದ್ ಮಾಡ್ಬೇಕು, ನಮ್ ಗ್ಯಾಲರಿಲಿ ಇದ್ರೆ ಸಾಕು, ಯಾರಿಗೂ ಬೇಡ. ಗೈಸ್ ಒಂದು ಪೋಸ್ಟ್ ಮಾಡಲ್ಲ, ಒಂದ್ ಸ್ಟೋರಿಗೆ ಹಾಕ್ತೇನೆ ಒಲೆ. ಸ್ಟೋರಿಗೆ ಹಾಕ್ತಾಳೆ ಅಷ್ಟೇ, ಒಂದು ಪೋಸ್ಟ್ ಮಾಡಲ್ಲ. ಅವಳು ಸ್ಟೋರಿಗೆ ಹಾಕ ರುಕ್ತಾಳೆ ಚೆನ್ನಾಗಿ. ಹಿಂಗೊಂದ್ ಹಾಕ್ತಾಳೆ, ಹಂಗೊಂದ್ ಹಾಕ್ತಾಳೆ. ಆಕ್ಚುಲಿ ನಾನು ಅಷ್ಟೊಂದು ಹಾಕಲ್ಲ, ಹಾಕ್ತೀನಿ. ಇವಾಗ ಹಾಕತ್ ಕಲ್ತಿರೋದು. ಎಲ್ರೂ ಹಾಕ್ತಿದ್ದೆ ಮುಂಚೆ, ಇನ್ಫ್ಲೂಯೆನ್ಸರ್ ಆದ್ಮೇಲೆ ಆದ್ರೆ ನೀವು ವ್ಲಾಗರ್ ಫ್ರೆಂಡ್ ಆದ್ಮೇಲೆ ನೀವು ವಿಡಿಯೋ ಮಾಡೋದನ್ನ ಕಲಿಬೇಕು ಆಯ್ತಾ. ಆಯ್ತು ಯೂಟ್ಯೂಬ್ಗೆ ಹಿಂಗೆ ಆಯ್ತಕ್ಕ, ಗೊತ್ತಾಗ್ಲಿಲ್ಲ ಅಕ್ಕ, ಕ್ಷಮಿಸ್ಬಿಡಿ ಅಕ್ಕ, ನಾವು ಹೊಡಿಬೇಡಿ ಅಕ್ಕ. ಇದು ಟ್ರೈಪಾಡು ನಾನು ಸಾಲ ಮಾಡಿ ತಗೊಂಡಿದ್ದು. ಇದು EMI ಅಲ್ಲಿ ತಗೊಂಡಿದ್ದು. ಇದ್ರದ್ದು ಇನ್ನೂ 40,000 EMI ಬಾಕಿ ಐತೆ. ಬ್ಲಾಗರ್ ಲೈಫ್ ಗೈಸ್ ಇದೆ ಆ ತರ. ಇಯರ್ಪೋರ್ಟ್ಸ್ ಅಲ್ಲೇ ಇಯರ್ಪೋರ್ಟ್ಸ್ ನಾನು ಬಡವಳು ಗೈಸ್, ಇಲ್ಲೇ 16,000 ತಗೊಂಡು 16,000 ಇಯರ್ಫೋನ್ ತಗೋತಾರ. ಒಂದ್ ಫೋಟೋ ಇಟ್ಕೊಳ್ಳೋಣ ಅಂತ. ಸಾಕ್ಬಿಡು ಗೈಸ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಮೇಲಿಂದ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸಿಗುವ ಮತ್ತೆ. ಬೈ.